ತೆಂಗಲ್ 1-2 ಲಕ್ಷ ಬರ್ತಾವೆ ಸರ್. ಯಾಕೆಂದ್ರೆ ಒಂದೂವರೆ ತಿಂಗಳಿಗೆಲ್ಲ ಎಳ್ನೀರು ಕುಯ್ತೀವಿ, 2 ಲಕ್ಷ ಬರ್ತೈತೆ. ಏನು ನಮ್ಮ ಮೋಸಿಲ್ಲ ಸರ್. 2 ಲಕ್ಷ ಇವಾಗ ಅವರೇಜು ತಿಂಗ್ಳಿಗೆ ಆಗ್ತದೆ. ಆಳು ಕಾಳು ತಿಂಗಳಿಗೆ 2 ಲಕ್ಷ ನಿಮ್ಗೆ ಸಂಪಾದನೆ ಆಯ್ತು ಸರ್. ಸಂಬಳ ಕೊಟ್ಟಂಗೆ. ಅಂದ್ರೆ ಭೂಮಿ ತಾಯಿ ನಿಮ್ಗೆ ಸಂಬಳ ಕೊಡ್ತಾಯಿತ್ತು ಸರ್. ಯಾಕೆಂದ್ರೆ ಭೂಮಿ ತಾಯಿ ನಿಮ್ಕನ್ನ ಮಾಡ್ತಾ ಇದೀವಿ. ಅಂದ್ರೆ ಭೂಮಿ ತಾಯಿಗೆ ನೀವು ಆತರ ಕೆಲಸ ಮಾಡ್ತಾ ಇದ್ದೀವಿ, ಯಾವುದೇ ರೀತಿ ಕೆಮಿಕಲ್ ಆಗ್ತಲ್ಲ, ಉಳುಮೆ ಇಲ್ಲ. ನಾನು ಒಂದು ರೌಂಡ್ ಅಪ್ ವರಂಡ್ ಕೊಡಿಲ್ಲ ಸರ್. ಮತ್ತೆ ನೀವು ಬಿಸಿಲಿಗೆ ನೀವು ಅದನ್ನ ಎಕ್ಸ್ಪೋಸ್ ಮಾಡಿಲ್ಲ ಭೂಮಿನ, ಹಂಗಾಗಿ ನಿಮ್ಗೆ ಭೂಮಿ ತಾಯಿ ಸಂಬಳ ಕೊಡ್ತಾ ಸರ್. ಯಾಕೆ ಹಿಂಗ್ ಮಲ್ಚಿಂಗ್ ಮಾಡಿದ್ವಿ. ಹೌದು. ಆ ತೋಟದಿಂದ ದೊಡ್ಡ ತೋಟದಿಂದ ತಂದು ಒಂದ್ 250 ಗಾಡಿ ಗರಿನೇ ಹಾಕಿದ್ ಸರ್. ಎಲ್ಲ ತಂದು ಫುಲ್ ಗರಿ ಎಲ್ಲ ಕೊಡ್ತಾ ಬಿಡ್ತು ಸರ್. ನೋಡಿ, ಇದು ಮೋನೋಕ್ರಾಪ್ ಆಗಿರೋದ್ರಿಂದ ನೋಡಿ ಸರ್, ಇಲ್ಲಿ ಇವ್ರಿಗೆ ಸಂಬಳ ಏನು ಕೊಡ್ತಿಲ್ಲ ಭೂಮಿ ತಾಯಿ. ಅಂದ್ರೆ ಭೂಮಿ ತಾಯಿನ ಫುಲ್ ಎಕ್ಸ್ಪೋಸ್ ಮಾಡಿದ್ದಾರೆ. ನಿಜ ಸರ್. ಮತ್ತೆ ಒಂದೇ ಕ್ರಾಪ್ ಹಾಕಿದ್ದಾರೆ, ನೆರಳಿಲ್ಲ ಭೂಮಿಗೆ. ನಿಜ ಸರ್. ಇಲ್ಲಿ ಎಲ್ಲವೂ ಇದೆ, ಎಲ್ಲ ಐತೆ ಸರ್. ನೋಡಿ, ಕಾಫಿ ಹಾಲೆ 2ನೇ ಬೆಳೆ ಇದು. ಫ್ಲವರ್ ಇದು 10 ರೂಪಾಯಿ ಗಿಡ ತೊಟ್ಟಿ ನಾವು ಕೊಡಗ್ನವ್ರಿಗೆ ಟೀ ಕೊಟ್ಟು ಸರ್. ಅವ್ರು ತರಿಸ್ಕೊಡಿ ಸರ್. 10 ರೂಪಾಯಿ ಕೊಟ್ಟು ಗಿಡ ನೆಟ್ಟಿದ್ದು ಎಲ್ಲ ನ್ಯಾಚುರಲ್ ಆಗಿ ಇವಾಗ ಬರ್ತಾವೆ ಸರ್. ನಾವು ಏನು ಸ್ಪ್ರೇ ಮಾಡಲ್ಲ. ನೋಡಿ ಸರ್, ಎಲ್ಲ ಕಡೆ ಗಿಡ ನೋಡಿ ಸರ್ ಹೆಂಗೈತೆ ಪ್ರತಿಯೊಂದು. ನೋಡಿ ಸರ್, ಇದು ಹಳಸು, ಇದು ಪೇಪರ್, 100 ಗಿಡ ಪೇಪರ್ ಐತೆ. ನಾಟಿ ಬೇಗ ಹಬ್ಸಿದ್ದೀವಿ ಇವೆಲ್ಲ ಪೇಪರು. ಇದು ಚಂದ್ರ ಹಳಸು ಸರ್. ಇದು ಈ ಕಾಯಿ ಬಿಡ್ತೈತೆ ಎಲ್ಲ ಈಚು. ನೋಡಿ ಎಲ್ಲ ಈಚು ಬಿಡ್ತೈತಿ ಈಗ. ಮೇಲ್ಗಡೆ ಎಲ್ಲ ಈ ವರ್ಷದಿಂದ ಬಿಡ್ತೈತೆ ಸರ್. ಇದು ನಮ್ತವೆ ಫಲ. ನಮ್ಮ ಅಲ್ಲಿ ಇದ್ರ ತಾಯಿ ಕೆಳಗಡೆ ಐತೆ ಸರ್. ಹಳೇದು 33 ವರ್ಷದ್ದು. ಅದು ಒಳಗಡೆ ಮೊಳಕೆ ಬಿಟ್ಟಿತ್ತಲ್ಲ ಅಂದ್ಬಿಟ್ಟು ನೆಟ್ಟಿದ್ದು. ಈ ವರ್ಷ ಸ್ಟಾರ್ಟ್ ಆಗತ್ತೆ ಫಲ. ಇದು ನೆಟ್ಟಿ 15 ವರ್ಷ ಆಗತ್ತೆ ಸರ್. 15 ವರ್ಷ ಆಗದೆ. ಬುಟ್ಟಿ ಎಲ್ಲ ನೆನ್ನೆ ಅಬ್ಸರ್ವ್ ಮಾಡ್ದು ಎಲ್ಲ ಈಚು ಹೊರಕ್ಕೆ ಹೇಳ್ಬಿಟ್ಟೈತೆ, ನನಗೂ ಕಾಣಲಿಲ್ಲ. ನೋಡಿ ಸರ್, ಈಚುಗಳು ನೆನ್ನೆ ಸರ್ ನಾವೇ ನೋಡಿ ಸರ್. ಆಮೇಲೆ 15 ವರ್ಷದ್ದು ನಾಟಿ ಮರ, 15 ವರ್ಷ ನಾಟಿ ಮರ ಸರ್. ಮಗ್ರು ನೋಡಿ ಅವೆಲ್ಲ ನೋಡಿ ನೆನ್ನೆ ಅಬ್ಸರ್ವ್ ಮಾಡೋದು ಸರ್. ನಾವು ಎಲ್ಲ ಇದು ಮಾಡೋದು. ಇದು ಚಂದ್ರ ಹಳಸು ಸರ್. ಇದು ಒಳ್ಳೆ ಸೈಜ್ ಬೀಳ್ತದೆ. ನೀವೇನು ಹೆಸರು ಕೊಡಕ್ಕಾಗಲ್ಲ ಇದಕ್ಕೆ? ಏನು ಹೇಳಿ, ನೀವು ಹೆಸರು ಕೊಡಕ್ಕಾಗಲ್ಲ ಇದಕ್ಕೆ? ಹಣ್ಣು ಇಲ್ಲ, ಚಂದ್ರ ಹಳಸು ಸರ್. ತಾಯಿ ಅಲ್ಲಿ ಐತೆ, ನಮ್ಮ ತೋಟದಲ್ಲಿ ಐತೆ. ನಮ್ಮ ಬೆಳೆದಿರ್ ಇದನ್ನೇ ನಾವು ಯೂಸ್ ಮಾಡಿರೋದು. ಚಂದ್ರ ಹಲಸುಲಿ ನೀವು ಅದ್ರ ಬೀಜದಿಂದ ನಾವೇ ಹಾಕಿರು ಸರ್. ನೀವು ಚಂದ್ರ ಹಲಸು ರೆಕ್ಕೆನ ಕಟ್ ಮಾಡ್ಕೊಂಡು ಅದನ್ನ ನೀವು ಕಸಿ ಗಿಡ ಮಾಡ್ಬಿಟ್ಟಿದ್ರೆ ಅದಕ್ಕೆ ಚಂದ್ರ ಹಲಸು ಅಂತ ಹೆಸರು ಕೊಡ್ಬೋದು. ಬೀಜದಿಂದ ಬಂದಿರೋದ್ರಿಂದ ಇದ್ರ ಗುಣಗಳು ಬೇರೆ ಇರ್ತವೆ. ಹೌದು ಸರ್. ಹಂಗಾಗಿ ಚಂದ್ರ ಹಲಸು ಬೇರೆ ತರ ಇರುತ್ತೆ, ಇದೇ ಬೇರೆ ತರ ಇರ್ಬೋದು. ಮರ ಹೆಂಗೈತೆ ಸರ್ ಹಂಗೆ ಐತೆ. ಇದು ಕಿತ್ಲೆ ಸರ್. ಇದು ಅಲ್ಲ, ಇದೇ ಬೇರೆ ತರ ಇರುತ್ತೆ, ತಾಯಿ ಗುಣ ಇರಲ್ಲ ಇದ್ರಲ್ಲಿ. ಇದು ಅದಕ್ಕಿಂತ ರುಚಿ ಇರ್ಬೋದು, ತಪ್ಪಿದ್ರೆ ರುಚಿ ಕಮ್ಮಿ ಇರ್ಬೋದು. ಹೌದು ಸರ್, ಇದೇ ಬೇರೆ ತರ ಇರುತ್ತೆ. ನಾಟಿ ಬೇಗ ಸರ್. ನೋಡಿ, ಅಲ್ಲ ನೀವು ಕಾದಿದಿರಲ್ಲ ಹೇಳಿ 15 ವರ್ಷ. 15 ವರ್ಷ ಕಾದು ಸರ್. ಈ ವರ್ಷ ಬಿಟ್ಟ ಸರ್. ಅದು ಪೇಷನ್ಸ್ ಬೇಕು. ಅದಿನ್ನ 150 ವರ್ಷ 200 ವರ್ಷ ಇರುತ್ತೆ. ಇರ್ತದೆ ಸರ್. ಅದು ಬೀಜದ ಗಿಡ ಅಲ್ವಾ? ಬೀಜದ ಗಿಡ. ಅದು ನೋಡಿ ಸರ್, ಮೆಣಸುಗಳು ಹಿಂಗೆ ಹಬ್ಸಿದೀವಿ, ನಾಟಿ ಬೇಗ ಹಬ್ಸಿದ್ದೀವಿ ಎಲ್ಲ. ನೋಡಿ ಸರ್, ಅವೆಲ್ಲ ಅಡಿಕೆ ಏನ್ ಗ್ರೀನೆಸ್ ನೋಡಿ ಸರ್ ಹೆಂಗೈತೆ. ಈ ರೀತಿ ಮುಚ್ಚಿಗೆ ಹಾಕಿರ್ತೀರಾ? ಮುಚ್ಚಿಗೆ ಹಾಕ್ತಿವಿ ಸರ್. ಅಲ್ವೇ ತೆಂಗು ಏನೋ ಹೊರಗಡೆ ಏನು ಹಾಕಲ್ಲ ಸರ್. ಅದು ಮಲ್ಚಿಂಗ್ ಮಾಡ್ತೀವಿ ಸರ್. ಗರಿ ಎಲ್ಲನೂ ಇದು ಮಾಡ್ಕೊಂಡು ಮಲ್ಚಿಂಗ್ ಮಾಡ್ತೀವಿ ಸರ್. ಇದು ಬಟರ್ ಫ್ರೂಟ್ ಸರ್. ಇದು ದಾಳಿಂಬೆ. ಇದು ಅದು ಪಿಂಕ್ ತೈವ ಅನ್ನೋದು ಸರ್. ನಾವು ಆಲೇ 6 ವರ್ಷದಿಂದ ಮಾಡ್ತೇವೆ ಮಾಮೂಲಿ. ಒಂದೊಂದು ಏನಾರು ಹಿಂಗೆ ಯಾರ ವಿಸಿಟ್ ಕೊಡಕ್ಕೆ ಬಂದಾಗ ತೋಟ ಒಂದು ಸ್ವಲ್ಪ ರೋಟಿ ಹೊಡ್ಸ್ಕೊತೀವಿ. ಉಳುಮೆ ಮಾಡಲ್ಲ ಸರ್ ನಾವು. ಮೇಲೆ ರೋಟಿ ಹೊಡ್ಸ್ಕೊತೀವಿ ಅಷ್ಟೇ. ನಮ್ಮದೇ ಟ್ರಾಕ್ಟರ್ ಐತೆ, ಮೇಲೆ ರೈಟಾಗಿ ರೋಟಿ ಹೊಡ್ಸ್ಕೊತೀವಿ ಅಷ್ಟು ಬಿಟ್ರೆ ಇನ್ನೇನು ಮಾಡಲ್ಲ ಸರ್ ಮಾಮೂಲಿ. ಎಲ್ಲ ಇದು ಮಾಡ್ಕೊತೀವಿ. ಅದು ಪಿಂಕ್ ಸಿ ವೇಸೆ ಬರ್ಸೋದು ಸರ್. ಇದು ಬಟರ್ ಫ್ರೂಟ್. ಇದು ಅಲ್ಲ ಇದು ವಾಟರ್ ಆಪಲ್. ಅದು ದಾಳಿಂಬೆ ಸರ್. ಅದು ಆಪಲ್ ಸರ್, ಮಾಮೂಲಿ ಆಪಲ್. ಗೊತ್ತಾಯ್ತು. ಅದು ಮಾಮೂಲಿ ಕಾಶ್ಮೀರದ ಆಪಲ್ ಸರ್. ಅದು ನೋಡಿ ಸರ್, ಇಲ್ಲಿ ಮೋಸಂಬಿ ಹೆಂಗೆ ಬಿಟ್ಟೈತೆ. ಬನ್ನಿ ಸರ್. ಬಿಟ್ಟೈತಾ? ಬಿಟ್ಟೈತೆ. ದಾಟ್ಕೊ ಬನ್ನಿ ಸರ್. ಮೊದಲನೇ ಬೆಳೆ ನೋಡಮ್ಮ ಅಂತ ನೋಡಿ ಸರ್. ಇನ್ನೂ ದಪ್ಪ ಆಗ್ತದೆ. ನೋಡಿ ಸರ್ ಹೆಂಗೆ ಬಂದೈತೆ. ಯಾವ ತಳಿ ಇದು? ತಳಿ ಗೊತ್ತಿಲ್ಲ ಸರ್. ಒಟ್ಟಿನಲ್ಲಿ ತಂದಿದ್ದು ನಾವು ನರ್ಸರಿಗಳಿಂದ ತಂದಿದ್ದು ಕೊಟ್ಟಿದ್ರು ಸರ್. ಇನ್ನೂ ಒಂದು 20 ದಿನ ಬೇಕು ಸರ್ ಇವು. ಹಾಂ, ಮೋಸಂಬಿ ಎಣ್ಣೆ. ಮೋಸಂಬಿ ಸರ್ ಮಾಮೂಲಿ. ನೋಡಿ ಸರ್, ಕಾಫಿ ಹಿಂಗೆ ಬರ್ತಾವೆ ಸರ್. ಎಲ್ಲ ಹಿಂಗೆಲ್ಲ ಬೀಜ ಬರ್ತವೆ. ಕಾಫಿ ಎಲ್ಲ ಪ್ರತಿಯೊಂದು. ಇದು ವಾಟರ್ ಆಪಲ್. ಇದು ಎಲ್ಲ 2 ಗಿಡ ಹಾಕಿದ್ದೀವಿ ಸರ್ ಮಾಮೂಲಿ. ಇದೇ ಒಂಥರ ಹಣ್ಣಿನ ಗಿಡ. ಓಕೆ. ಇದೊಂದು ಹಣ್ಣಿನ ಗಿಡ. ಅದು ಜಮ್ನೇರ್ಲೆ. ಅದು ಕಿತ್ಲೆ ಸರ್. ಅದುವೇ ಕಿತ್ಲೆ ಒಂದು 3 ಗಿಡ ಸರ್. ಇದು ಮಾವು ಸರ್. ಇದು ಒಂದು ಹಿಮಾಪಸ 4 ತಳಿ ಐತೆ ಸರ್. ಹಿಮಾಪಸನು, ಮಲ್ಲಿಕಾ, ಬಾದಾಮಿ, ಅಲ್ಲೊಂದು ಐತೆ ಸರ್. ಸಪೋಟ ಐತೆ. ಅದು ವೈಟ್ ಜಮ್ನೇರ್ಲೆ ಸರ್. ಅದು ನೋಡಿ ಸರ್. ಗಂಧ ಸರ್. ಗಂಧ ಒಂದು 30 ಐತೆ. ನಾವು ಆರ್ಗಾನಿಕ್ ಸಾವಯವ ಕೃಷಿ ಮಾಡಿದ್ರೆ ಭೂಮಿ ಹಿಂಗಿರುತ್ತೆ, ಕಳೆ ಇರ್ತದೆ ಅಂದ್ಬಿಟ್ರೆ ಭೂಮಿ ಬೆಳೆ ಚೆನ್ನಾಗಿ ಆಗ್ತದೆ. ನೋಡಿ ಸರ್, ಇವಾಗ ಅಡಿಕೆ ಎಲ್ಲ ಹೆಂಗೈತೆ ಸರ್. ನಾವಂದರೆ ಅವಾಗವಾಗಿದ್ರೆ ಮಲ್ಚಿಂಗ್ ಮಾಡಿಬಿಡ್ತಿದ್ರೆ ಒಂದು 6 ತಿಂಗಳು ವರ್ಷ ರೋಟಿ ಹೊಡ್ಸ್ಬಿಡ್ತೀವಿ ಅಷ್ಟೇ. ಉಳುಮೆ ಮಾಡಲೇಬಾರ್ದು ಸರ್. ಸಾವಯವದಲ್ಲಿ ಲೆಕ್ಕವಾಗಿ ಉಳುಮೆ ಮಾಡಿದಷ್ಟು ನಮ್ಗೆ ಇದಾಗ್ತದೆ. ಭೂಮಿ ಆಬತ್ತಾಗಿರುತ್ತೆ ಸರ್. ಇಲ್ಲಿ ಏನಂದರೆ ಎಂಥ ಬೇಸಿಗೆಲು ಒಂದು 20 ದಿನ ಬಿಟ್ಕೊಂಡು ನೀರು ಕಟ್ಟರೆ ಸರ್, ಕೆಮಿಕಲ್ಲಿ 8 ದಿನಕ್ಕೆ ನೀರು ಕೇಳ್ತದೆ.
ಇದು 20 ದಿನ ಆದರೂ ಏನು ಕೇಳಲ್ಲ ಸರ್, ಮಾಮೂಲಿ ನಾರ್ಮಲ್ ಆಗೈತೆ. ಸಾವಯವದಲ್ಲಿ ನಾನು ಖುಷಿ ಪಡ್ತಾ ಇದ್ದೀನಿ, ಚೆನ್ನಾಗಿ ಬೆಳೆ ಬರ್ತಾಯಿದೆ ಸರ್. ನನಗೆ ಏನು ಕೆಮಿಕಲ್ ಬರ್ತಾಯಿದೆ ಅದಕ್ಕಿಂತ ಇಳುವರಿ ಹೆಚ್ಚಾಗಿ ಬರ್ತೈತೆ, ರೋಗ ರುಜಿನ ಇರಲ್ಲ. ನನ್ನ ಪ್ರಕಾರ ಮಾಡ್ಬೋದು, ಲೈಫ್ ಇರ್ತದೆ. ಗೆಡ್ಡೆ ಇವಾಗ ಕೆಮಿಕಲ್ನ ಮಾಡಿದ್ರೆ 2 ವರ್ಷಕ್ಕೆ ಗೆಡ್ಡೆ ಇದಾಗ್ತದೆ. ಸಾವಯವದಲ್ಲಿ ಮಾಡಿದ್ರೆ 8 ವರ್ಷ ಆದರೂ ಬಾಳೆ ತಿಳುವಂಗಿಲ್ಲ. ಉದಾಹರಣೆಗೆ ಬಾಳೆ ನಮ್ಮವೇ ನೋಡ್ಬೇಕು ಸಾಕ್ಷಿ ಸರ್. 30 ವರ್ಷದಲ್ಲಿ ಓಡಿಸಿರೋ ಸರ್ ಟ್ರೆಂಚಿಂಗ್, ಇದು ಎಲ್ಲ ಇದಾಗ್ತೀವಿ, ಎಲ್ಲ ಇದು ಮಾಡ್ಕೊಂಡು ಅಲ್ಲ 30 ವರ್ಷದಿಂದ ನೀವು ಟ್ರೆಂಚ್ ಹೊಡೆದ್ಬಿಟ್ಟು ಅದಕ್ಕೆಲ್ಲ ಹಾಕ್ತಾ ಇರ್ತೀವಿ, ಮಾಮೂಲಿ ಮುಚ್ತೀವಿ, ತಿರ್ಗಾ ಬೇಕಾದಾಗ ತಿರ್ಗಿ ಒದಕಿತ ಮಾಡ್ಕೋತೀವಿ. ಇದಕ್ಕೆ ನಾಳೆ ಮೊದಲು ಆಯ್ಸು ನೀರು ಮಾಡ್ತೀವಿ ಸರ್ ಮಾಮೂಲಿ. ಇವಾಗ ಇದು ಡ್ರೆಂಚಿಂಗ್ ಇದು ಮಾಡ್ಕೊಂಡು ಮುಚ್ತೇವೆ ಸರ್, ಹಂಗೆ ಗರಿ ಹಾಕೊಂಡು ಇದು ಮಾಡ್ಕೊತೇವೆ ಸರ್. ಹಂಗೆ ಸರ್ ಸೋಗೆಲ್ಲ ಇಲ್ಲ ಹಾಕ್ಬಿಡ್ತೀರಾ? ಎಲ್ಲ ಸೋಗೆಲ್ಲ ಹಾಕ್ತೀವಿ, ತಿರ್ಗಿ ಇಲ್ಲೂ ಒಳಗಡೆ ಎಲ್ಲ ಮುಚ್ಚಿಬಿಡ್ತೀವಿ ಸರ್ ಮಾಮೂಲಿ. ಇವೆಲ್ಲ ಇವು ಸರ್, ಇವು ಪಲ್ಲಿ ಬಳೆ ಸರ್, ಮಧುರಂಗ ಅಂತ. ಇದು ಇವೆಲ್ಲ ಸರ್ ನೋಡಿ, ಕಾಯಿ ನೋಡಿ ಸರ್, ಇಲ್ಲಿ ಮಧುರಂಗ, ಇವು ಪಲ್ಲಿ ಬಳೆ ಸರ್ ಇವೆಲ್ಲ. ಓಕೆ, ಇವು ಪೀಸು ಮಾರ್ಕೆಟಲ್ಲಿ 10 ರೂಪಾಯಿ ಕೊಡ್ತಾರೆ ಸರ್ ಮಾಮೂಲಿ. ಹೌದು ನೋಡಿ ಸರ್, ಇವು ಕೊಡ್ತೀವಿ ಮಾಮೂಲಿ. ಇವೆಲ್ಲ ಏಲಕ್ಕಿ ಬಾಳೆ. ಏನು ರೋಗ ರುಜಿನ ಬರೋಲ್ಲ ಸರ್, ಬಂದ್ರೂ ಅದೇ ಡೆವಲಪ್ಮೆಂಟ್ ಆಗ್ತದೆ ಚೆನ್ನಾಗಿ, ಅದರಲ್ಲೇ ಕಿಕ್ ಆಗ್ತದೆ. ತಿರ್ಗಾ ನಾವು ಜೀವಾಮೃತ ಆಗಿಬಿಟ್ರೆ ತಿರ್ಗಾ ಅದೇ ನಾರ್ಮಲಾಗಿ ಚೆನ್ನಾಗಿ ಆಗ್ತದೆ ಸರ್ ಎಲ್ಲ ಮಾಮೂಲಿ. ಇದು ನೋಡಿ ಸರ್, ಎಲ್ಲ ನ್ಯಾಚುರಲಾಗಿ ಎಲ್ಲ ಸರ್. ಇದು ಸೀತಾಫಲ ಸರ್, ಇವು ಇವೆಲ್ಲ ಉದುರ್ತವೆ. ಒಂದು 10 ಗಿಡ ಸೀತಾಫಲ ಐತೆ, ನಮ್ಮ ತಂದೆ ಪೀರಿಯಡಲ್ಲಿ ನೆಟ್ಟಿರೋ ಸರ್ ಇವೆಲ್ಲ. ಇವು ಆಲೆ ಒಂದು 20-30 ವರ್ಷದ ಮರ ಸರ್ ಇವೆಲ್ಲ. ಇವಾಗ ಎಲ್ಲ ಡ್ರಾಪ್ ಆಗೈತಲ್ವಾ, ಇವಾಗ ಎಲ್ಲ ಚಿಗುರ್ಕೊಂಡು ತಿರ್ಗಾ ಕಾಯಿ ಬಿಡ್ತೇವೆ ಸರ್. ಇವೊಂದು 10 ಮರ ಐತೆ, ಏನು ಪೋಲ್ ಮಾಡಲ್ಲ. ಇವು ಅಂಗಡಿ ಮುಂಗಟ ಕೆಜಿ 40 ರೂಪಾಯಿಗೆ ಹಾಕ್ತೀವಿ ಸರ್ ಮಾಮೂಲಿ. ಎಲ್ಲ ವೇಸ್ಟ್ ಏನು ಮಾಡಲ್ಲ ಸರ್ ನಾವೆಲ್ಲ ಪ್ರತಿಯೊಂದು. ಬನ್ನಿ ಸರ್, ಇದು ಸರ್, ಇದು ಕೊರಾಂದಲ್ಲಿ ಇಟ್ಟಿರುವಂಥ ಬಾಳೆ. ಇವಾಗ ಒಂದು ಸ್ವಲ್ಪ ಇವೆಲ್ಲ ಐರನ್ ಕ್ಲೀನ್ ಮಾಡಬೇಕು. ನೋಡಿ ಸರ್, ಹೆಂಗೆ ಕಂಬ ಹೆಂಗಾಯ್ತು ನೋಡಿ ಸರ್, ನೋಡಿ ಹೆಂಗೆ ಸ್ಟ್ರೆಂತಾಗಿ ಕಂಬ ಹೆಂಗಾಯ್ತು ನೋಡಿ. ಎಲ್ಲ 15 kg 18 kg ಗಂಟ ಅವರೇಜು ಬಾಳೆ ಬೆಳೆದಿದೆ ಸರ್ ಮಾಮೂಲಿ. ಕಂಟಿನ್ಯೂ ಬರ್ತೈತೆ ನೋಡಿ ಸರ್. ಎಲ್ಲ ಇವಾಗ ವೀಕ್ ಇರೋ ತೆಗ್ದಾಕ್ತೀವಿ ನೋಡಿ ಸರ್. ಇಲ್ಲೂ ಬಾಳೆ ಹೆಂಗೈತೆ ನೋಡಿ ಸರ್. ಎಲ್ಲ ಇದೆಲ್ಲ ಅಡಿಕೆ, ತೆಂಗು, ಕಾಫಿ ಎಲ್ಲ ಇತೌಟ್ ಎಲ್ಲ ತವರಿ. ಇಲ್ಲೂ 4 ಕ್ರಾಪ್ ಆಯ್ತು ಸರ್ ಒಳಗಡೆ ಎಲ್ಲ. ನೋಡಿ ಸರ್, ಇಲ್ಲೂ ಏಲಕ್ಕಿ ಬಾಳೆ ನೋಡಿ ಸರ್. ಇವೆಲ್ಲ ನೋಡಿ ಸರ್ ಹೆಂಗೈತೆ ನೋಡಿ ಸರ್. ಯಾಕೆ ಆರ್ಗಾನಿಕಲ್ಲಿ ಬೆಳಿಬಾರ್ದು ಅಂತ ಉದಾಹರಣೆ ಕ್ಲೀನ್ ಮಾಡ್ಕೋಬೇಕು ಅಷ್ಟೇ ಸರ್. ಇವಾಗ ಕ್ಲೀನ್ ಮಾಡ್ಬಿಟ್ಟು ಸಣ್ಣ ವೀಕ್ ಇರೋವೆಲ್ಲವೇ ತೆಗೆದಾಕ್ಬಿಟ್ರೆ ನೀರು ಅಲ್ಲೂ ಹೋಗ್ತದೆ, ಇಲ್ಲೂ ಹೋಗ್ತದೆ. ಇವಾಗ ಪೈಪ್ ಇಚ್ಬಿಟ್ಟಿವಿ, ಆ ಕಡೆ ಈ ಕಡೆ ಎಲ್ಲ ಬೇಸ್ಕೊಂಬಿಟ್ಟಿದೆ. ಆ ಒಮ್ಮಗೆ ಆಯ್ಕಲ್ಲಿ ಅಂದ್ಬಿಟ್ಟು ಆ ಕಡೆ ಡ್ರಿಪ್ ಬಿಟ್ಟಿದ್ವಿ. ಅಂದ್ರೆ ಇದ್ರಲ್ಲಿ ಏನಂದ್ರೆ ಸರ್, ಇದರಲ್ಲಿ ಫುಲ್ ಗ್ರೀನ್ ಬರ್ತದೆ ಸರ್. ಬಾಳೆಹಣ್ಣು ಏನೇ ಬರಲಿ ಸರ್. ನೋಡಿ ಸರ್, ಅಲ್ಲೂ ಗ್ರೀನ್ ನೋಡಿ. ಇಷ್ಟು ನೀರು ಬಿಡ್ತೀರಾ ನೀವು? ಇಲ್ಲ ಅಂದ್ರೆ ಆ ಕಡೆ ಈ ಕಡೆ ನ್ಯಾಡ್ರ ತಿತ್ಬಿಟ್ಟಿದ್ದೀವಿ. ಇವಾಗ ಏಕಾ ಎಂಡ್ ಕ್ಯಾಪ್ ಪ್ಯಾಕ್ ತೆಗ್ದಿದ್ದೀರಾ? ಇಲ್ಲ, ಈಗ ಸರ್ ಬೇಸ್ಕೊಂಬಿಟ್ಟು ಆ ಕಡೆ ಈ ಕಡೆ ತುಂಬ್ಕೊತೀವಿ, ಇವಾಗ ಮುಚ್ಚಿಬಿಡ್ತೀವಿ ಒಮ್ಮಗೆ. ಇದೊಂದು ಟ್ರಿಪ್ಪು ಅಲ್ಲ, ನಾನು ಕೇಳ್ತಾ ಇರೋದು, ಈಗ ಎಂಟು ಕ್ಯಾಪ್ ಅಲ್ಲಿ ತೆಗೆದುಬಿಟ್ರೆ ನೀರೆಲ್ಲ ಅಲ್ಲಿ ಹೋಗುತ್ತೆ, ಈ ಅಡಿಕೆಗೆ ಏನು ಹೋಗುತ್ತೆ ಅಂತ. ಇಲ್ಲ, ಏಕೆ ಅಲ್ಲಿಂದ ಬರ್ತದೆ ನೋಡಿ ಸರ್. ಅಲ್ಲಿಂದ ಶೀತ ಆಗ್ತೈತೆ, ಕಿರ್ದಾಗ ಹೊಡ್ತೀವಿ, ಅಲ್ಲಿ ಮೇಲೆ 2 ಕಡೆ ಹೊಡ್ತೀವಿ. ಈಗ ನೀವು ಲ್ಯಾಟ್ರಲ್ ಹಾಕಿದ್ರು ಆಯ್ಸೋ ನೀರ್ ತರ ಕೊಡ್ತಾ ಇದೀರಾ? ಇಲ್ಲ, ಈಗ ಸದ್ಯಕ್ಕೆ ಈ ಬೇಸಿಗೆ ಎಲ್ಲ ಆಗ್ಬಿಟ್ಟಿದೆ. ಒಂದ್ ಸ್ವಲ್ಪ ಹಿಂಗ ಆಯ್ಸೋ ಆ ಕಡೆ ಕಡೆ 8 ಕ್ಯಾಪು ಒಮ್ಮೆಗೆ ಹಾಕತ್ತೀವಿ. ಇವಾಗ ತಪ್ಪಾಕ್ಬಿಡ್ತೀವಿ ಮಾಮೂಲಿ. ಏಕೆ ಒಳಗಡೆ ಡ್ರಿಪ್ಪೇ ಸರ್ ನಿಂತ್ಕೋತವೆಲ್ಲ, ಸರಿ ಹೋಗ್ತದೆ, ಏನಿಲ್ಲ ಅಂದ್ರೆ. ಇವೆಲ್ಲ ನೋಡಿ ಸರ್ ಹೆಂಗೈತೆ ನೋಡಿ ಸರ್. ಇವೆಲ್ಲ ತೆಂಗು ನೋಡಿ ಸರ್, ಬಾಳೆ ಎಲ್ಲ ನೋಡಿ ಹೆಂಗೆ ಸರ್. ಏನಂದ್ರೆ ಗ್ರೀನ್ ಬರುತ್ತೆ ಸರ್ ಇದರಲ್ಲಿ. ಯಾಲಕ್ಕಿ ಬಾಳೆ ಬರಲಿ, ಪಚ್ಚ ಬಾಳೆ ಬರಲಿ, ಗಿಡಿ ಹೆಸರು ಬರ್ತದಲ್ಲ, ಆ ಗ್ರೀನೆಸ್ ಬರ್ತದೆ ಸರ್. ಇದು ಒಳ್ಳೆ ಚೆನ್ನಾಗಿ ಬರ್ತದೆ, ಹೆಲ್ತಾಗಿ ಚೆನ್ನಾಗಿ ಬರ್ತದೆ, ಏನು ಆರೋಗ್ಯವಾಗಿರ್ತದೆ. ಇಡೀ ನಿಮ್ ತೋಟ ಪೂರ್ತಿ ನೀರು ಹಾಯಿಸ್ದಂಗೆ ಇದೆ ಈಗ. ಇಲ್ಲ ಸರ್, 8 ಕ್ಯಾಪ್ ಬಿಚ್ಚಿದೀವಿ. ಅದನ್ನ 8 ಕ್ಯಾಪ್ ಬಿಚ್ಚಿರೋದ್ರಿಂದ 8 ಕ್ಯಾಪ್ ಬಿಚ್ಚಿದೀವಿ. ಮತ್ತೆ ಈ ರೀತಿ ನೀರು ಬಿಡೋದಕ್ಕೆ ಕಾರಣ, ಬಿಟ್ಟರು ಒಳ್ಳೇದೇ. ಕಾರಣ ಏನಕ್ಕೆ ಅಂತಂದ್ರೆ, ನಿಮ್ಗೆ ಇಷ್ಟೊಂದು ಮೇಲ್ಗಡೆ ಇದೆಯಲ್ಲ ಸಾವಯವ ತ್ಯಾಜ್ಯಗಳು ಸ್ವಲ್ಪ ಡಿಕಂಪೋಸ್ ಆಗಕ್ಕೆ ರೆಡಿ ಆಗುತ್ತೆ ಸರ್. ಅದಕ್ಕೆ ಸರ್, ಅದಕ್ಕೆ ಹೌದೌದು ಎಲ್ಲ ಡಿಕಂಪೋಸ್ ಅಂದ್ರೆ ಇವಾಗ ಈ ತಿರ್ಗಾ ಕುಯ್ಬೇಕು, ಎಲ್ಲ ಕ್ಲೀನ್ ಮಾಡ್ಬೇಕಲ್ಲ ಸರ್. ತಿರ್ಗಿ ಇದಕ್ಕೇನು ಗೊಬ್ಬರ ಹಾಕುವಂಗಿಲ್ಲ, ಅದ್ರ ಇದೇ ಸಾಕು ಸರ್. ಇವಾಗ ಇದರಲ್ಲಿ ಅದರ ಸಾರನೇ ಸಾಕು. ಇದು ಇದು ಒಂದು ದಷ್ಟು ಪುಷ್ಟಿ ಆಗಿರುತ್ತೆ. ತಿರ್ಗಿ ಎಲೆ ಒಂದು ಸರ್, ಗೆಡ್ಡೆ ಒಂದು ತಿಂಗ್ಳಿಗೆ ಒಂದು 20,000 ಗೆಡ್ಡೆ, ವರ್ಷಕ್ಕೆ ಒಂದು 20,000 ಗೆಡ್ಡೆ ಕೊಡ್ತೀನಿ. ಗೆಡ್ಡೆನೇ ನಮ್ದೇ ಬೇಕು ಅಂತ ಬರ್ತಾರೆ ಸುಮಾರು ಜನ, ಇದೇ ಬೇಕು ಅಂತ. ಇದು ನೋಡಿ ಸರ್, ಇದೆಲ್ಲ ಕೆಮಿಕಲ್ 2ನೇ ಬೆಳೆ ತಿತ್ತಾಕ್ಬಿಟ್ಟು ಎಲೆಗೆ ಯೂಸ್ ಮಾಡ್ಕೊಂಡ್ರೆ ಪಕ್ಕ ತೋಟ ಇರೋದು ನೋಡಿ ಸರ್. ಇದು ಅಡಿಕೆ ನೋಡಿ ಸರ್, ಇಲ್ಲಿ ನೋಡಿ ಸರ್, ಇಲ್ಲೇ ಹಿಡೀರಿ ಸರ್. ನೋಡಿ ಹೆಂಗೈತೆ ಅಡಿಕೆ ನೋಡಿ, ಕೆಮಿಕಲ್ ಅಡಿಕೆ ಹೆಂಗೈತೆ, ಆರ್ಗ್ಯಾನಿಕ್ ಹೆಂಗೈತೆ ನೋಡಿ ಸರ್. ನೋಡಿ ನಮ್ಮ ತೋಟ ಹೆಂಗ್ ಗ್ರೀನೆಸ್ ಆಯ್ತು ನೋಡಿ ಸರ್. ಏನು ತಾಳ ಆಯ್ತು ನೋಡಿ ಸರ್.
4 ವರ್ಷ ಮರ ಸರ್ ಇದು. ಹಾಂ 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 ನೋಡಿ ಅವರ ನೋಡಿ ಸರ್ ಕೆಮಿಕಲ್ ಬಣ್ಣ ಸುಣ್ಣ ಹೊಡೆದಿರೋವೆಲ್ಲ ಕೆಮಿಕಲ್. ನೀವೇನು ಸುಣ್ಣ ಹೊಡಿಲಿಲ್ವಾ? ನಾವೇನು ಹೊಡೆದು ಸರ್ ಅಂದರೆ ನಾವು ಆರ್ಗಾನಿಕ್ ಮಾಡ್ತೀವಿ ಸರ್. ಅದು ಏನು ಮರ ಇವಾಯ್ತವೆ ಒಳಗಡೆ ಎಲ್ಲ ಇದ್ಬಿಡ್ತವೆ ಅಂತಂತಂದ್ರು. ನಮ್ಮ ಅವರವು ಇದು ನಿಮ್ಮವ? ಇವು ನಮ್ಮವು ಸರ್. ನೋಡಿ ಸರ್ ಅದು ಕೆಮಿಕಲ್ ತೋಟ ಹಂಗೆ ಆಯ್ತು ಈ ತೋಟ. ಇದು ಆರ್ಗಾನಿಕ್ ತೋಟ ನೋಡಿ ಸರ್. ಪ್ರತಿಯೊಂದು ಏಕ. ಇನ್ನೂ 3 ಕಡೆ ಆಯ್ತು ಸರ್ ಕೆಳಗಡೆ ಎಲ್ಲ ಏಕ. ನೋಡಿ ಇಲ್ಲಿ ಮೋನೋಕ್ರಾಪ್ ನೋಡ್ಬೋದು. ಹೌದು ಸರ್. ಇಲ್ಲಿ ನೀವು ಹೌದು ಸರ್ ಮಲ್ಟಿ ಕ್ರಾಪ್ ನೋಡ್ಬೋದು. ಹೌದು ಸರ್. ಆರ್ಗ್ಯಾನಿಕ್ ತೋಟ ಮಾಡೋರು ಯಾವುದೇ ರೀತಿ ಒಂದೇ ಕ್ರಾಪ್ಗೆ ಹೋಗಲ್ಲ. ಒಂದೇ ಕ್ರಾಪ್ ಹೋದ್ರೆ 16 ಕ್ರಾಪ್ಗಳನ್ನ ಏನು ಅದೇ ಜಾಗದಲ್ಲಿ ಹಾಕ್ತಾರೆ. ಮೋನೋಕ್ರಾಪ್ ಒಂದು ಕಡೆ ಹಾಕಿರ್ತಾರಲ್ಲ ಅದೇ ಜಾಗದಲ್ಲಿ ಬೇರೆ ಬೇರೆ ತರದ ತೆಂಗು ಸರ್. ನೋಡಿ ಎಲ್ಲ ನಾಟಿ ಸರ್. ನಾವು ಹೈಬ್ರಿಡ್ ಯಾವ ನಟ್ಟಿಲ್ಲ. ಮಾಮೂಲಿ ಎಲ್ಲ ನಾಟಿ ಗಿಡವೆ ಸರ್ ತೆಂಗುವೆ ಮಾಮೂಲಿ. ಓಕೆ ಓಕೆ. ಪ್ರತಿಯೊಂದು ಅಂದ್ರೆ ಇವಾಗ ಇದು ಆಫ್ ಮಾಡ್ತೀವಿ ಸರ್. ಇವಾಗ ಹೊಲ ಇವಾಗ 8 ಕ್ಯಾಪ್ ಹಾಕೊಬಿಡ್ತೀವಿ. ಮೇಲೆ ಇದೊಂದು ಲಾಸ್ಟ್. ಯಾಕಂದ್ರೆ ಸರ್ ಜಾಸ್ತಿ ಮಳೆ ಬೀಳಗಂಟು ಹಿಂಸೆ ಆಯ್ತದೆ. ಇಮೇಲೆ ಗೆಂಡು 8 ಕ್ಯಾಪ್ ಹಾಕೊಬಿಡ್ತೀವಿ. ಇಮೇಲೆ ನೀರಾವರಿ ಬೆಳೆದೇ ಸಾಕು. ಹನಿಯೇ ಸಾಕು. ನೋಡಿ ಸರ್ ಗಿಡ ನೋಡಿ ಸರ್. ನೋಡಿ ಸರ್ ಹೆಂಗೈತೆ. ಕ್ಲೀನ್ ಮಾಡ್ಬೇಕಷ್ಟೇ ಸರ್. ಅಂದರೆ ಯಾವ ಕಳಪೆ ಏನಿಲ್ಲ. ಕೆಮಿಕಲ್ ಯಾರು ಬೆಳೆದಾರೆ ಅದಕ್ಕಿಂತೇನು ಕಮ್ಮಿ ಇಲ್ಲ. ಯಾರು ಬಂದವ್ರೆ ನನ್ನ ತೋಟ ಖುಷಿಯಾಗಿ ಒಪ್ಕೋತಾರೆ ಸರ್. ಯಾಕೆಂದರೆ ಆರ್ಗಾನಿಕಲ್ ಮಾಡೋಕ್ಕೆ ನಾನು ಜನಕ್ಕೆ ಖುಷಿ ಹೇಳೋದಂದರೆ ಆರ್ಗಾನಿಕಲ್ಲೇ ಮಾಡ್ಕೋಬೇಕು. ಏನು 1-2 ವರ್ಷ ಕಮ್ಮಿ ಬರ್ತದೆ ಇಳುವರಿ ಅಷ್ಟೇ. ಅಷ್ಟು ಬಿಟ್ಟರೆ ನನಗೇನು ಇವಾಗೇನು ಮೋಸ ಏನಿಲ್ಲ. ನಾನು 18 kg ಗಂಟೆ ಅವರೇಜ್ ಬೆಳೀತಾ ಇದ್ದೀನಿ. ಈಗ 10 kg 12 kg 13 kg ಗಂಟೆ ಬಾಳೆ ಆಗ್ತೇನೆ ಸರ್. ಇವಾಗ ನೀವು ಅಲ್ಲಿಂದ ನೋಡ್ಕೊಂಬಂದಿರಿ. ನನಗೆ ಮೋಸ ಇಲ್ಲ. ಪಚ್ಚಪಾಳೆ 40 kg 25 kg ಮೇಲೆ ಪಚ್ಚಪಾಳೆ ಎಲ್ಲಕ್ಕಿಲ್ಲ ಸರ್ ನನ್ನ ಹತ್ರ. ಎಲ್ಲವೇ ಏನಂದರೆ ಮಾಡ್ಬೋದು. ರೈತರಿಗೂ ನನಗೆ ಖುಷಿ ಹೇಳೋದೇನಂತಂದರೆ ಆರ್ಗಾನಿಕಲ್ಲೇ ಸಾವಯವದಲ್ಲೇ ಮಾಡಬೇಕು ಅಂತ ಖುಷಿ. ಅದನ್ನು ಯಾವುದೇ ಒಂದು ಸಪೋಟ ಹಣ್ಣು ತಿನ್ನಿ, ತಿರ್ಗಾ ಪಪ್ಪಾಯಿ ಯಾವ್ದಾರು ತಿನ್ನಿ, ಒಳ್ಳೆ ಟೇಸ್ಟ್ ಇರ್ತದೆ, ಚೆನ್ನಾಗಿರ್ತದೆ ಸರ್. ಹೇಳೋದು ಸಮಗ್ರ ಖುಷಿ ಇರ್ಬೇಕು ಸರ್. ಒಂದೇ ನಂಬಿಕೆ ಹೋದ್ರಾಗಲ್ಲ. ಇವಾಗ ಹೋದ ನೀವು ಬರೋಕ್ಕೆ ಮುಂಚೆನೇ ಇವಾಗ ಅಂಗಡಿಗೆ ಹೋದೆ 2,000 ಹಾಕ್ಬಿಟ್ಟು ಬಂದೆ. ತಿಂಗಳಿಗೆ ಒಂದು 5,000 ಬಾಳೆಲೆ ಬರ್ತದೆ. ತೆಂಗಲ್ಲಿ ಒಂದು 2 ಲಕ್ಷ ಬರ್ತವೆ ಸರ್. ಯಾಕೆಂದರೆ 1-1.5 ತಿಂಗಳಿಗೆಲ್ಲ ಎಳ್ನೀರು ಕುಯ್ತೀವಿ. 2 ಲಕ್ಷ ಬರ್ತೈತೆ. ಏನು ನಮ್ಮ ಮೋಸಿಲ್ಲ ಸರ್. 2 ಲಕ್ಷ ಇವಾಗ ಅವರೇಜು ತಿಂಗಳಿಗೆ ಆಗ್ತದೆ. ಆಳು ಕಾಳು 2 ಲಕ್ಷ ನಿಮ್ಗೆ ಸಂಪಾದನೆ ಆಯ್ತು ಸರ್. ಸಂಬಳ ಕೊಟ್ಟಂಗೆ. ಅಂದ್ರೆ ಭೂಮಿ ತಾಯಿ ನಿಮ್ಗೆ ಸಂಬಳ ಕೊಡ್ತಾಯಿತ್ತು ಸರ್. ಯಾಕೆಂದ್ರೆ ಭೂಮಿ ತಾಯಿ ನಿಮ್ಕನ್ನ ಮಾಡ್ತಾ ಇದೀವಿ. ಅಂದ್ರೆ ಭೂಮಿ ತಾಯಿಗೆ ನೀವು ಆತರ ಕೆಲಸ ಮಾಡ್ತಾ ಇದ್ದೀವಿ. ಯಾವುದೇ ರೀತಿ ಕೆಮಿಕಲ್ ಆಗ್ತಿಲ್ಲ, ಉಳುಮೆ ಇಲ್ಲ. ನಾನು ಒಂದು ರೌಂಡ್ ಅಪ್ ವರಂಡ್ ಕೊಡಿಲ್ಲ ಸರ್. ಮತ್ತೆ ನೀವು ಬಿಸಿಲಿಗೆ ನೀವು ಅದನ್ನ ಎಕ್ಸ್ಪೋಸ್ ಮಾಡಿಲ್ಲ ಭೂಮಿನ. ಹಂಗಾಗಿ ನಿಮ್ಗೆ ಭೂಮಿ ತಾಯಿ ಸಂಬಳ ಕೊಡ್ತಾ ಸರ್. ಯಾಕೆ ಹಿಂಗ್ ಮಲ್ಚಿಂಗ್ ಮಾಡಿದ್ವಿ. ಹೌದು. ಆ ತೋಟದಿಂದ ದೊಡ್ಡ ತೋಟದಿಂದ ತಂದು ಒಂದು 250 ಗಾಡಿ ಗರಿನೇ ಹಾಕಿದ್ ಸರ್. ಎಲ್ಲ ತಂದು ಫುಲ್ ಗರಿ ಎಲ್ಲ ಕೊಡ್ತಾ ಬಿಡ್ತು ಸರ್. ನೋಡಿ ಇದು ಮೋನೋಕ್ರಾಪ್ ಆಗಿರೋದ್ರಿಂದ ನೋಡಿ ಸರ್. ಇಲ್ಲಿ ಇವ್ರಿಗೆ ಸಂಬಳ ಏನು ಕೊಡ್ತಿಲ್ಲ ಭೂಮಿ ತಾಯಿ. ಅಂದ್ರೆ ಭೂಮಿ ತಾಯಿನ ಫುಲ್ ಎಕ್ಸ್ಪೋಸ್ ಮಾಡಿದ್ದಾರೆ. ನಿಜ ಸರ್. ಮತ್ತೆ ಒಂದೇ ಕ್ರಾಪ್ ಹಾಕಿದ್ದಾರೆ, ನೆರಳಿಲ್ಲ ಭೂಮಿಗೆ. ನಿಜ ಸರ್. ಇಲ್ಲಿ ಎಲ್ಲವೂ ಇದೆ. ಎಲ್ಲ ಐತೆ ಸರ್. ನೋಡಿ ಸರ್ ಕಾಫಿ ಐತೆ, ಅಡಿಕೆ ಐತೆ, ತೆಂಗು ಐತೆ. ಇಲ್ಲೇ ಇಲ್ಲ ಅಂದ್ರೆ 4 ತಡಿ ಒಳಗಡೆ ಐತೆ. ಪ್ರತಿಯೊಂದು ನುಗ್ಗೆ ಪ್ರತಿಯೊಂದು ಯಾವುದನ್ನು ಹಂಗಿಲ್ಲ ಸರ್. ಒಂದು ಎಲ್ಲ ಬಿಳುವರಿ ಐತೆ. ತಿರ್ಗಾ ಮಿಲ್ಕ್ ಫ್ರೂಟ್ ಐತೆ, ಹಣ್ಣಿನ ಗಿಡಗಳು. ತಿರ್ಗಾ ಮ್ಯಾಂಗೋಸ್ಟಿನ ಐತೆ. ತಿರ್ಗಾ ಒಂದು 4 ತಡಿ ಎಲ್ಲ ಮಾವಿನ ಹಣ್ಣು ಎಲ್ಲ ಪ್ರತಿಯೊಂದು 150 ನಾಟಿ ಬೇವು ಕರಿಬೇವು ಐತೆ, ನುಗ್ಗೆ ಐತೆ. ಪ್ರತಿಯೊಂದು ಒಂದು ಕ್ರಾಪ್ ಐತೆ ಸರ್. ಯಾವ್ದ್ರಲ್ಲ ಸಿಗ್ತಾಯಿತ್ತು ಸರ್ ದಿನ. ಇಲ್ಲ ಅಂದರೆ ಒಂದ್ಸತಿ 70,000 ಸಿಗ್ತದೆ ಸರ್ ತಿಂಗಳಿಗೆ. ಯಾಕೆಂದರೆ ಬಾಳೆ ಒಂದ್ಸತಿ ಈ ಮಳೆ ಓದಿ ಜಾಸ್ತಿ ತನ್ವಾದಾಗ 75ಕ್ಕೂ ಏನು ಮೋಸಿಲ್ಲ ಸರ್. 70,000ಕ್ಕಿಂತ ಮೋಸಿಲ್ಲ. ಅದ್ರೆ ಮಾಡ್ಕೋಬೋದು ಸರ್. 75,000ಕ್ಕೂ ಮೋಸ ಇಲ್ಲ. ಹಳ್ಳಿಯಲ್ಲಿ ಇತ್ಕೊಂಡು ಆರಾಮಾಗಿ ನಾವು ಇರೋ ಜಾಗದಲ್ಲ ಇತ್ಕೊಂಡು 75,000 ಸಂಪಾದನೆ ಮಾಡ್ತೀವಿ ಅಂದ್ರೆ ಅದು ಜಾಸ್ತಿನೇ ಸರ್. ಸರ್ ಇವಾಗ ಏನಂದ್ರೆ ಸರ್, ನಾನು ಇವಾಗ ಕಾಫಿ ಗಿಡಕ್ಕೆ ಬಿಡಲ್ಲ ನನ್ನ ಜೀವಾಮೃತವ. ಇವಾಗ ಪ್ರತಿಯೊಂದಿಗೆ ಇವಾಗ ಒಂದ್ಸತಿ ನಾವು ಆನ್ ಮಾಡೋರು 2 ಎಕರೆ ಬಿಡ್ತೀವಿ ಸರ್. 2 ಎಕರೆಲಿ ಎಲ್ಲ ಥರದ್ದು ಮಲ್ಚಿಂಗ್ ಇರ್ತದೆ. ಎಲ್ಲ ಥರದ್ದು ಹಣ್ಣಿನ ಗಿಡ ಪ್ರತಿಯೊಂದು ಅವಕ್ಕೆಲ್ಲ ಹೋಗ್ತದೆ ಸರ್. ಇವಾಗ ನಾನು ಆದಾಗದೇ ಗಿಡಕ್ಕೆ ಕೂತ್ಕೊಂಡು ನಾನು ಬಿಡಲ್ಲ. ಅಲ್ಲೇ ಒಂದು ಹಾಲು ಹೊಡ್ಕೊತೀನಿ ಕೂತ್ಕೊತೀನಿ. ಒಂದ್ಸತಿ 2 ಎಕರೆಗೆ ನಮಗೆ 2 ಬೋರ್ ಐತೆ. 1 ಬೋರ್ ನಾನು ಬಿಡೋದು, 1 ಬೋರ್ ಆಫ್ ಮಾಡ್ತೀವಿ ಸರ್. ನಮ್ಮವೆಲ್ಲ ಹೆವಿ ನೀರು ಐತೆ. ಎಲ್ಲ 10 HP ನೀರು ಐತೆ. 7 HP ನೀರು ಬಿಟ್ಟಿದ್ದೀವಿ. ನಾವು ಒಳಗೆ ಬಿಡುವಾಗ GA ಪೈಪ್ನೇ 2.5 ಇಂಚ್ ಬಿಟ್ಟು ಸರ್. ಕಬ್ಬಣ ಪೈಪ್ GA ಪೈಪ್ನೇ ಬಿಟ್ಟು ಸರ್. ಒಳ್ಳೆ ನೀರು ಐತೆ. ಒಂದ್ಸತಿ 3 ಎಕರೆ ನೀರು ಕಟ್ಬೋದು ನಾವು. ಮಾಮೂಲಿ ನಾನು ಡ್ರಿಪ್ಪಲ್ಲಿ ನೀರನ್ನೇ ಹಾಯಿಸ್ಬೋದು ಸರ್. ಆದರೂ ನಾನು ಹನಿ ನೀರಾವರಿಯೇ ಸರ್. ನನ್ನ ಪ್ರಕಾರ ಹನಿ ನೀರಾವರಿ ಏನು ಮಾಡ್ಬೇಕು ಸರ್. ಒಳ್ಳೆ ಇಳುವರಿ ಬರ್ತದೆ. ಒಳ್ಳೆ ನೀರು ಭೂಮಿ ಹಾಕಷ್ಟು ಕುಡಿತದೆ ಸರ್. ಇವಾಗ ಈ ಬಾರಲ್ಲಿ ನೆಟ್ಟಿವಿ ಸರ್. ನೋಡಿ ಒಂದು ಚೊಂಬು ನೀರು ಹಾಕ್ಬಿಟ್ರೆ ಅದು ಓಡ್ ಬಂದ್ಬಿಡ್ತದೆ. ಏನು ಪ್ರಯೋಜನ ಇಲ್ಲ. ಇವಾಗ ಡ್ರಿಪ್ಪಲ್ಲಿ ಬಿಟ್ರೆ ಅದು ಅದಕ್ಕೆ ಆಗೋಷ್ಟು ಕುಡಿತದೆ ಸರ್. 3 ಅಡಿ ನಾಟಿ ತೆಗಿಲಿ ಸರ್. ಬೇಕಾದ್ರೆ ತ್ಯಾವ ಇರ್ತದೆ ಒಳಗಡೆ. ನಾವು ಡ್ರೈನೇಜ್ ತೆಗೆದು ನೋಡಿದ್ದೀವಿ. ಅಬ್ಸರ್ವ್ ಮಾಡೋಕ್ಕೆ 3.5 ಅಡಿ ನಾಟಿ ಒಳಗಡೆ ಇರ್ತದೆ. ತ್ಯಾವಾಂಶ ಇರ್ತದೆ ಸರ್. ಅಂದ್ರೆ ಇದು ಇನ್ನೂ ಬಂದಿಲ್ಲ ಇಲ್ಲಿಗೆ. ಅಲ್ಲಿ ಇದು ಮಾಡಿರೋದು ಈಗ ಕಚ್ಕೊಂಡು ಬೇರೆ ತಗೋಬೇಕು ಸರ್. ಏಕೆಂತಂದ್ರೆ ಇವು ಮಾಮೂಲಿ ಇದು ಬರ್ತದೆ ಸರ್. ಮಾಮೂಲಿ ಎಲ್ಲ 3 ಅಡಿ ನಾಟ್ಗಂಟು ಬರ್ತದೆ ಸರ್. ಮಾಮೂಲಿ ನೋಡಿ ಸರ್ ಏನು ಗ್ರೀನೆಸ್ ಐತೆ. ಹಿಂಗೆ ಮಾಡೋಕ್ಕೆ ರೈತರಿಗೆ ನನಗೆ ಖುಷಿ ಹೇಳ್ತೀನಿ ಸರ್. ಆರ್ಗಾನಿಕಲ್ಲೇ ಮಾಡಬೇಕು ಸರ್. ಭೂಮಿ ಉಳಿಬೇಕು ಅಂದರೆ ಮುಂದೆ ಫ್ಯೂಚರ್ಗೆ ನಮ್ಮ ಮಕ್ಕಳು ಮರಿಗಳಿಗೆ ಉಳಿಬೇಕು ಅಂದರೆ ಆರ್ಗಾನಿಕಲ್ಲೇ ಮಾಡ್ಬೇಕು ಸರ್. ಖಂಡಿತವಾಗಿ ಆರ್ಗಾನಿಕಲ್ಲಿ ಮಾಡಿದವರೇ ನಾವು ಇವಾಗ ರೌಂಡ್ ಅಪ್ ಅವು ಹೊಡ್ಕೊಂಡು 240 ಅಂತ ಇವಂತಿ ಅಂತ ಹೊಡ್ಕೊಂಡು ಸರ್ ಮಾಡ್ಕೋದ್ರೆ
ನಮ್ಮ ಭೂಮಿ ಹಾಳಾಗ್ತದೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಎಷ್ಟೋ ಜನ ಬಂದರು ಎಲ್ಲ ಆಶ್ಚರ್ಯಪಡ್ತಾರೆ ಸರ್. ರೋಗನೇ ಬರೋಲ್ಲ ಸರ್ ನಮ್ಮ ತೋಟಕ್ಕೆ. ಇದು 9ನೇ ಬೆಳೆ. ಕೊರೋನಾ ನೆಟ್ಟಿರೋದು ಅಂದರೆ ಕೊರೋನಾ ಆಗಿ 6 ವರ್ಷ ಆಯಿತು ಸರ್. ಹೌದು, 6 ವರ್ಷದಿಂದವೇ ಬೆಳೀತಾರೆ ಅಂತಂದರೆ ನೋಡಿ ಗ್ರೇಟು. ಅದು ಹೇಳ್ಬೇಕು ಅಂದರೆ ಇವಾಗ ಯಾರು ಕೆಮಿಕಲ್ಲಿ ಬೆಳೀಕಾಗಲ್ಲ ಸರ್. ಹೌದು, 3ನೇ ಬೆಳೆ ತೆಗೆದಾಕ್ಬಿಡ್ತಾರೆ, ಎಲ್ಲ ರೋಗ ಬರ್ತದೆ, ಇದಾಯ್ತು ಅಂತ ಹಂಗೆ ಆಯ್ತದೆ. ನಾನು ರೈತರಿಗೆ ಹೇಳೋದು ಮನವಿ ಏನಂತಂದರೆ ಆರ್ಗಾನಿಕಲ್ಲೇ ಮಾಡ್ಬೇಕು ಖಂಡಿತ. ಒಂದು 2 ವರ್ಷ ರಿಸ್ಕು ಸರ್ ಅಷ್ಟೇ. ಮಾಡ್ಕೊಂಡು ಜೀವಾಮೃತ ತಿರ್ಗಿ ನಾವೇ ನ್ಯಾಚುರಲಾಗಿ ಎಲ್ಲ ರೆಡಿ ಮಾಡ್ಕೋಬೇಕು. ಮಾಡ್ಕೊಂಡು ಹಿಂಗೆ ಎಲ್ಲ ಥರದ್ದು ಮಾಡಿದ್ರೆ ನಾವು ಅದಕ್ಕಿಂತ ಏನಿಲ್ಲ ಸರ್. ಬರೀ 3 ತಿಂಗಳು 4 ತಿಂಗಳು ಒಂದ್ಸಲ ಬಿಟ್ಕೋದ್ರೆ ಸಾಕು ಸರ್. ನಾವು ವರ್ಷಕ್ಕೆ ಒಂದು 15-20 ತಿಂಗಳು ಬಿಟ್ಕೊಂಡು 3 ತಿಂಗಳು 4 ತಿಂಗಳು ಬಿಟ್ಕೋದ್ರೆ ಭೂಮಿ ಆಬಾದಾಗಿರ್ತದೆ. ಏನು ತೊಂದರೆ ಇಲ್ಲ ಸರ್. ಎಳ್ನೀರನ್ನೇ ಕುಡೀರಿ, ಏನೇ ಕುಡೀರಿ, ಎಲ್ಲ ಸ್ವೀಟ್ ಆಗಿರ್ತದೆ ಸರ್. ನಾನು ಹೇಳೋದು ರೈತರಿಗೆ ದಯವಿಟ್ಟು ಕೈ ಮುಗಿ ಕೇಳ್ಕೋದು ಆರ್ಗಾನಿಕಲ್ಲೇ ಮಾಡಿ. ಭೂಮಿ ಉಳಿಸ್ಬೇಕು ಅಂತಂದರೆ ನಮ್ಮ ರೈತ ಮುಂದೆ ಪೀಳಿಗೆ ಉಳಿಬೇಕು ಅಂದರೆ ಆರ್ಗಾನಿಕ್ಕೇ ಬಂದರೆ ಚೆಂದ. ಆದಾಯನೂ ಬರ್ತದೆ, 2 ವರ್ಷ ರಿಸ್ಕು ಸರ್ ಅಷ್ಟೇ ನಾನು ಹೇಳೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.